Good morning, everyone. Today we are going to study the topic Bohr's model of an atom. In previous class, we shall discuss about the importance of atom and subatomic particles of an atom, J.J. Thomson model of an atom, Rutherford model of an atom, conclusions of Rutherford and defects of the Rutherford model of the atom. So we are all know that here the Bohr, he was the scientist. The full name of Bohr is Niels Bohr. He was born in the year 1885. He was appointed professor of physics at Copenhagen University in the year 1916. He got the Nobel Prize for his work on the structure of the atom in the year 1922. Among the Professor Bohr's numerous writings, three appearing as books are The Theory of Spectra and Atomic Constitution and Atomic Theory, and the third one is The Description of Nature. So, look at the structure. So you are already know that in your previous standard. So here, an atom has a positively charged nucleus at the center and most of the mass of the atom is in the nucleus. So look at the structure. So at the center of the structure, so here the plus sign is here. ಈ ಸ್ಟ್ರಕ್ಚರನ್ನು ನೋಡ್ರಿ, ನೀವು ಎಲ್ಲರೂ ಕೂಡ ಸ್ಟ್ರಕ್ಚರನ್ನು ನೀಟಾಗಿ ಅಬ್ಸರ್ವ್ಡನ್ನು ಮಾಡಿರಿ. ಸೊ ಈ ಸ್ಟ್ರಕ್ಚರಿನ ಸೆಂಟ್ರ್ ಮಧ್ಯಭಾಗದಲ್ಲಿ ಸೊ ಇಲ್ಲಿ ಪ್ಲಸ್ ಸೈನನ್ನು ಇದೆ. ಸೊ ಆನ್ ಆಟಮ್ ಹ್ಯಾಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಆಸ್ ಇಟ್ಸ್ ಸೆಂಟರ್ and most of the mass of the atom is in the nucleus. ಸೊ ಬಹಳಷ್ಟು ಏನು ಆಟಮಿನ ಮಾಸನ್ನು ಇರುತ್ತೋ ಆ ಮಾಸನ್ನು ಯಾವುದರಲ್ಲಿ ಇದಿರುತ್ತೆ, ನ್ಯೂಕ್ಲಿಯಸಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. The electrons revolved around the nucleus in special orbit called discrete orbit. So you know that the shells. So in the shells, so electrons all revolved around the nucleus. ಸೊ ಏನು ಈ ಶೆಲ್ಸ್ ಅಥವಾ ಆರ್ಬಿಟ್ಸ್, ಈ ಆರ್ಬಿಟ್ಸಿನ ಸುತ್ತ ಸೊ ಆರ್ಬಿಟ್ಸಲ್ಲಿ ಏನಿರುತ್ತೆ ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೆ. ಆ ಎಲೆಕ್ಟ್ರಾನ್ಸ್ಗಳನ್ನು ಏನು ಮಾಡುತ್ತೆ, ಈ ಮಧ್ಯಭಾಗದಲ್ಲಿರ್ತಕ್ಕಂತಹ ಏನು ನ್ಯೂಕ್ಲಿಯಸ್ಸನ್ನು ಇದೆಯೋ ಈ ನ್ಯೂಕ್ಲಿಯಸ್ಸಿನ ಸುತ್ತಾ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ರಿವಾಲ್ವ್ಡ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸ್ಪೆಷಲ್ ಆರ್ಬಿಟ್ಸ್. ಈ ಆರ್ಬಿಟ್ಸಲ್ಲಿ ಸೊ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ಗಳನ್ನು ನ್ಯೂಕ್ಲಿಯಸ್ಸಿನ ಸುತ್ತ ಇರುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಡಿಸ್ಕ್ರೀಟ್ ಆರ್ಬಿಟ್ಸ್ ಅಂತ ಕರೀತಾರೆ. And then these orbits are called shells or energy levels and are represented by the letters K, L, M, N, etc. are numbered as 1, 2, 3, 4, etc. ಸೊ ಇವೇನು ಸ್ಟ್ರಕ್ಚರ್ಸನ್ನು ಇದೆಯೋ, ಏನು ಸುತ್ತ ಇದೆಯೋ, ಏನು ಸರ್ಕಲ್ಸ್ಗಳನ್ನು ಇದ್ದಾವೋ ಆ ಸರ್ಕಲ್ಸ್ಗಳನ್ನು ನಾವು ಆರ್ಬಿಟ್ಸ್ ಅಂತ ಕರಿತೀವಿ. ಸೊ ಆ ಆರ್ಬಿಟ್ಸನ್ನು ಅಥವಾ ಶೆಲ್ಸ್ ಆರ್ ಎನರ್ಜಿ ಲೆವೆಲ್ಸ್ ಅಂತ ಕರಿತೀವಿ. And it is represented by the letters K, L, M, N. So K shell is the first shell, L shell is the second shell, M shell is the third shell, and N shell is the fourth shell, and O shell is the fifth shell, etc. So these orbits are called shells or energy levels, and it is represented by the letters K, L, M, N, and it is numbered as 1, 2, 3, 4. ಸೊ ಏನು ಸರ್ಕಲ್ಸ್ಗಳನ್ನು ಇದ್ದಾವೆ ಈ ಸರ್ಕಲ್ಸ್ಗಳನ್ನು ನಾವು ಏನಂತ ಕರಿತೀವಿ,
ಶೆಲ್ಸ್ ಅಥವಾ ಎನರ್ಜಿ ಲೆವೆಲ್ಸನ್ನು ಕರಿತೀವಿ. ಸೊ ಪ್ರತಿಯೊಂದು ಶೆಲ್ಲಿಗೂ ಕೂಡ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಏನು ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್ ಮತ್ತು ಎನ್ ಶೆಲ್ ಅಂತಂದು. ಸೊ ಇಲ್ಲಿ 1 2 3 4 ಅಂತ ನಂಬರ್ಸು ಕೂಡ ಕೊಟ್ಟಿದ್ದಾರೆ. ಈ ನಂಬರ್ಸ್ ಏನಪ್ಪ ಅಂದರೆ ಕೆ ಶೆಲ್ ಈಸ್ ದ ಫಸ್ಟ್ ಶೆಲ್, ಎಲ್ ಶೆಲ್ ಈಸ್ ದ ಸೆಕೆಂಡ್ ಶೆಲ್, ಎಮ್ ಶೆಲ್ ಈಸ್ ದ ಥರ್ಡ್ ಶೆಲ್ ಆ್ಯಂಡ್ ಎನ್ ಶೆಲ್ ಈಸ್ ದ ಫೋರ್ತ್ ಶೆಲ್. ಸೊ ಅಟ್ ದ ಸೆಂಟರ್ ಆಫ್ ದಿಸ್ ಶೆಲ್ ಹಿಯರ್ ದ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್. ಸೊ ಈ ಒಂದು ಶೆಲ್ಲಿನ ಸೆಂಟ್ರಲ್ಲಿ ಏನಿದೆ ನ್ಯೂಕ್ಲಿಯಸನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ದಿಸ್ ನ್ಯೂಕ್ಲಿಯಸ್ ಇಟ್ಸ್ ಕ್ಯಾನ್ ಬಿ ಕಂಟೈನ್ಡ್ ದ ಪಾಸಿಟಿವ್ಲಿ ಚಾರ್ಜ್ಡ್. ಈ ನ್ಯೂಕ್ಲಿಯಸನ್ನು ಏನು ಕಂಟೈನ್ ಮಾಡ್ಕೊಂಡಿದೆ ಇಲ್ಲಿ ಪಾಸಿಟಿವ್ಲಿ ಚಾರ್ಜನ್ನು ಅಪ್ಲೈ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಸೊ ವೈಲ್ ರಿವಾಲ್ವಿಂಗ್ ಇನ್ ದ ಆರ್ಬಿಟ್ಸ್ ದ ಎಲೆಕ್ಟ್ರಾನ್ಸ್ ಡು ನಾಟ್ ರೇಡಿಯೇಟ್ ಎನರ್ಜಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿಫ್ರೆಂಟ್ ಶೆಲ್ಸ್. ಇವಾಗ ಇಲ್ಲಿ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್ ಮತ್ತು ಎನ್ ಶೆಲ್ ಅಂತ ಏನಿದೆ ಶೆಲ್ಸ್ಗಳನ್ನು ಇದ್ದಾವೆ. ಸೊ ಈ ಶೆಲ್ಸಲ್ಲಿ ಯಾವ ಥರ ಎಲೆಕ್ಟ್ರಾನ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಡಿಫ್ರೆಂಟ್ ಶೆಲ್ಸ್ ವಾಸ್ ಸಜೆಸ್ಟೆಡ್ ಬೈ ಬೋರ್ ಆ್ಯಂಡ್ ಬರ್ರಿ. ಬೋರ್ ಮತ್ತು ಬರ್ರಿ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳು ಏನು ಮಾಡಿದ್ದಾರೆ, ಈ ಎಲೆಕ್ಟ್ರಾನ್ಸ್ಗಳನ್ನು ಬೇರೆ ಬೇರೆ ಶೆಲ್ಲಲ್ಲಿ ಯಾವ ಥರ ಎಲೆಕ್ಟ್ರಾನ್ಸ್ಗಳನ್ನು ಡಿಸ್ಟ್ರಿಬ್ಯೂಷನನ್ನು ಆಗುತ್ತೆ ಅಂತಂದು ಒಂದು ಸಜೆಷನನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ದ ಫಾಲೋವಿಂಗ್ ಆರ್ ದ ರೂಲ್ಸ್ ಫಾರ್ ಫಿಲ್ಲಿಂಗ್ ದ ಎಲೆಕ್ಟ್ರಾನ್ಸ್ ಇನ್ ದ ಡಿಫ್ರೆಂಟ್ ಶೆಲ್ಸ್. ಇಲ್ಲಿ ಏನಾಗಿದ್ದಾವೆ ಅಂದರೆ ಬೇರೆ ಬೇರೆ ಶೆಲ್ಸ್ಗಳನ್ನು ಇದ್ದಾವೆ. ಕೆ ಶೆಲ್ ಇದೆ, ಎಲ್ ಶೆಲ್, ಎಮ್ ಶೆಲ್ ಮತ್ತು ಎನ್ ಶೆಲ್ ಅಂತಕ್ಕಂಥದ್ದು ಡಿಫ್ರೆಂಟ್ ಶೆಲ್ಸ್ಗಳನ್ನು ಇದ್ದಾವೆ. ಸೊ ಡಿಫ್ರೆಂಟ್ ಶೆಲ್ಸಲ್ಲಿ ನಾವು ಯಾವ ಥರ ಬೇಕು ಆ ಥರ ನಾವು ಎಲೆಕ್ಟ್ರಾನ್ಸ್ಗಳನ್ನು ತುಂಬಂಗಿಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ, ಇದಕ್ಕೂ ಕೂಡ ಕೆಲವೊಂದು ರೂಲ್ಸ್ಗಳನ್ನ ಇರುತ್ತೆ. ಆ ರೂಲ್ಸಿನ ಪ್ರಕಾರ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳನ್ನು ಫಿಲಪ್ ಮಾಡೋಕ್ಕೆ ಹೋಗಬೇಕು. ಸೊ the maximum number of electrons in a shell is given by the formula 2n square, where n is the number of the shell 1 2 3. So the maximum number of electrons in a shell is given by the formula 2n square. So now K shell, L shell, M shell, N shell ಅನ್ನು ಏನಿದೆಯೋ ಆ ಶೆಲ್ಲಲ್ಲಿ ನಾವು ಎಲೆಕ್ಟ್ರಾನ್ಸನ್ನು ಫಿಲಪ್ ಮಾಡಬೇಕಂದ್ರೆ ನಾವು ಇಲ್ಲಿ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಯಾವುದು 2n ಸ್ಕ್ವಯರ್ ಫಾರ್ಮುಲಾವನ್ನು. ಸೊ ಎನ್ ಅಂದರೆ ನಂಬರ್ ಆಫ್ ಶೆಲ್ಸ್ ಅಂತ. ಎನ್ ಅಂದರೆ ನಮ್ಮ ಕೆ ಶೆಲ್ ಇಸ್ ದ ಫಸ್ಟ್ ಶೆಲ್, ಎಲ್ ಶೆಲ್ ಇಸ್ ದ ಸೆಕೆಂಡ್ ಶೆಲ್ ಆ್ಯಂಡ್ ಎಮ್ ಶೆಲ್ ಇಸ್ ದ ಥರ್ಡ್ ಶೆಲ್. ಈ ಥರ ನಂಬರ್ ಆಫ್ ದ ಶೆಲ್. ಈ 2n ಸ್ಕ್ವೇರ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಶೆಲ್ಲು ಕೂಡ ಏನು ಮಾಡ್ತೀವಿ ನಾವು ಫಿಲಪನ್ನು ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಕೆ ಶೆಲ್ ಇಸ್ ದ ಫಸ್ಟ್ ಶೆಲ್. ಇವಾಗ ಕೆ ಶೆಲ್ ಯಾವುದು? ಕೆ ಶೆಲ್ ಇಸ್ ದ ಫಸ್ಟ್ ಶೆಲ್. ಸೊ ಯು ಹ್ಯಾವ್ ಫಿಲ್ ಅಕಾರ್ಡಿಂಗ್ ಟು ದ 2n ಸ್ಕ್ವೇರ್ ಫಾರ್ಮುಲಾ. ಸೊ ನೀವು ಯಾವ ಥರ ಅದನ್ನು ಫಿಲಪ್ ಮಾಡಬೇಕಾಗುತ್ತೆ, ಅಕಾರ್ಡಿಂಗ್ ಟು 2n ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ಅದನ್ನು ಫಿಲಪ್ ಮಾಡಬೇಕಾಗುತ್ತೆ. ಹಿಯರ್ 2 ಆ್ಯಸ್ ಎ ಟೀಸನ್ನು ಬರ್ಕೊಳ್ರಿ. ಇಂಟು ಇವಾಗ ಕೆ ಶೆಲ್ ಇಸ್ ದ ಫಸ್ಟ್ ಶೆಲ್. ಇವಾಗ ಕೆ ಶೆಲ್ಲಲ್ಲಿ ನಾವು ಎಷ್ಟು ಎಲೆಕ್ಟ್ರಾನ್ಸನ್ನು ಇಡಬೇಕು ಅಂತಂದು ನಾವು ಇಲ್ಲಿ ಕಂಡುಹಿಡಬೇಕು. ಸೊ ಹಾಗಾಗಿ ಕೆ ಶೆಲ್ ಇಸ್ ದ ಫಸ್ಟ್ ಶೆಲ್. ಸೊ ಹಾಗಾಗಿ 2 ಇಂಟು 1 ಹೋಲ್ ಸ್ಕ್ವೇರ್. ಇಲ್ಲಿ n ಸ್ಕ್ವೇರ್ ಇದೆಯಲ್ಲ, ಸೊ ಅದ್ರ ಬದಲಾಗಿ ನಾವು 1 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. 2 ಇಂಟು 1 1 ಝಾ 1 2 1 ಝಾ 2. ಸೊ ಹೀಗೆ 2 ಎಲೆಕ್ಟ್ರಾನ್ಸ್. ಕೆ ಶೆಲ್ಸ್ ಕ್ಯಾನ್ ಅಕಾಮಡೇಟ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅಕಾರ್ಡಿಂಗ್ ಟು 2n ಸ್ಕ್ವೇರ್ ಫಾರ್ಮುಲಾ. 2n ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ನಾವು ಕೆ ಶೆಲ್ಲನ್ನು ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸನ್ನು ಇಡಬೇಕಾಗುತ್ತೆ, ಇಲ್ಲಿ 2 ಎಲೆಕ್ಟ್ರಾನ್ಸ್ಗಳನ್ನು ಇಡಬೇಕಾಗುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ shell or L shell. So you have to fill it according to 2n square formula. 2 ಇಂಟು 2 ಹೋಲ್ ಸ್ಕ್ವೇರ್. ಇದನ್ನು ಸೆಕೆಂಡ್ ಶೆಲ್ ಆಗಿರೋದ್ರಿಂದ ನಾವು 2 ಆ್ಯಸ್ ಇಟ್ ಈಸ್ ಅನ್ನು ಬರಿತೀವಿ. ಇಂಟು n ಸ್ಕ್ವೇರ್ ಅಂದರೆ ಇಲ್ಲಿ ಸೆಕೆಂಡ್ ಶೆಲ್ ಆಗಿರೋದ್ರಿಂದ 2 ಸ್ಕ್ವೇರ್ ಅಂತ ಬರಿತೀವಿ. 2 ಇಂಟು 2 2 ಝಾ 4 2 4 ಝಾ 8 ಎಲೆಕ್ಟ್ರಾನ್ಸ್ಗಳನ್ನು ಇಲ್ಲಿ ನಾವು ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ನಾವು ಅಕಾಮಡೇಟ್ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಆ್ಯಂಡ್ ದ ಥರ್ಡ್ ಶೆಲ್ ಆರ್ ದ ಎಮ್ ಶೆಲ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅಕಾರ್ಡಿಂಗ್ ಟು ಇಟ್ಸ್ ಆಲ್ಸೋ ದ ಫಿಲಪ್ ಅಕಾರ್ಡಿಂಗ್ ಟು 2n ಸ್ಕ್ವೇರ್ ಫಾರ್ಮುಲಾ. 2 ಇಂಟು M shell is the third shell, so you have to 3 whole square. 2 into 3 3 is 9, 2 9 is 18 electrons. And fourth shell is the N shell, so you can have accommodate the according to 2n square formula. 2 into N shell is the fourth shell, so you have to write it the 4 square, and 2 into 4 4 is 16, 16 2 is 32 electrons, and so on. ಸೊ ಈ ಥರ ನಾವು 2n ಸ್ಕ್ವೇರ್ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಕೆ ಶೆಲ್ಲನ್ನು ಫಸ್ಟ್ ಶೆಲ್ ಆಗಿರೋದ್ರಿಂದ 1, ಎಲ್ ಶೆಲ್ಲಿಂದ ಸೆಕೆಂಡ್ ಶೆಲ್ ಆಗಿರೋದ್ರಿಂದ 2, ಎಮ್ ಶೆಲ್ ಥರ್ಡ್ ಶೆಲ್ ಆಗಿರೋದ್ರಿಂದ 3, ಒಂದು ಎನ್ ಶೆಲ್ ಫೋರ್ತ್ ಶೆಲ್ ಆಗಿರೋದ್ರಿಂದ 4. ಸೊ ಈ ಥರ ನಾವು ಏನು ಮಾಡ್ತೀವಿ ಅಂದರೆ ಅಕಾರ್ಡಿಂಗ್ ಟು 2n ಸ್ಕ್ವೇರ್ ಫಾರ್ಮುಲಾ ನಾವು ಎಲೆಕ್ಟ್ರಾನ್ಸ್ಗಳನ್ನು
ತುಂಬಿಕೊಂಡು ಹೋಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಸೊ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಫಿಲ್ಡ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಈಸ್ 8. ಆದರೆ ಮ್ಯಾಕ್ಸಿಮಮ್ ಆಗಿ ನಾವು ಯಾವುದೇ ಒಂದು ಶೆಲ್ಲನ್ನು ತಗೊಂಡ್ಲಿ, ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಎಲೆಕ್ಟ್ರಾನನ್ನು ಫುಲ್ ಆಗಬೇಕಪ್ಪ, ಕಂಪ್ಲೀಟ್ ಆಗಬೇಕಪ್ಪ ಆ ಸ್ಟ್ರಕ್ಚರ್, ಆ ಶೆಲ್ ಅಂದರೆ ನಾವು ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ತುಂಬಬೇಕು, ಔಟರ್ ಮೋಸ್ಟ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸನ್ನು ಇರಲೇಬೇಕು. ಮ್ಯಾಕ್ಸಿಮಮ್ 8 ಎಕ್ಸೆಪ್ಟ್ ಕೇಶಲನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ಶೆಲ್ಲಲ್ಲೂ ಕೂಡ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ ಇದ್ದರೆ ಮಾತ್ರ ಅದೇನಾಗುತ್ತೆ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಶೆಲ್ಲನ್ನು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಎಲೆಕ್ಟ್ರಾನ್ಸ್ ಕೆನಾಟ್ ಬಿ ಫಿಲ್ಡ್ ಇನ್ ಎ ಶೆಲ್ ಅನ್ಲೆಸ್ ದ ಇನ್ನರ್ ಶೆಲ್ಸ್ ಆರ್ ಫಿಲ್ಡ್. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಎಲೆಕ್ಟ್ರಾನ್ಸ್ ಕೆನಾಟ್ ಬಿ ಫಿಲ್ಡ್ ಇನ್ ಎ ಶೆಲ್ ಅನ್ನೆಸೆಸರಿ ನಾವು ಏನು ಮಾಡ್ತೀವಿ, ಎಲೆಕ್ಟ್ರಾನ್ಸ್ಗಳನ್ನು ಯಾವ ಥರ ಬೇಕೋ ಆ ಥರ ನಾವು ಎಲೆಕ್ಟ್ರಾನ್ಸ್ಗಳನ್ನು ಫಿಲಪನ್ನು ಮಾಡಲ್ಲ. ಸೊ ನಾವು ಏನು ಮಾಡ್ತೀವಿ, ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರನೇ ಮತ್ತು ಅದರದ್ದು ಎಷ್ಟು ಕೆಪ್ಯಾಸಿಟಿನೋ ಅಷ್ಟು ಎಲೆಕ್ಟ್ರಾನ್ಸೇ ನಾವು ಏನು ಮಾಡ್ತೀವಿ ಅದರಲ್ಲಿ ಸೊ ಫಿಲ್ಡ್ ಅಪ್ ಮಾಡ್ಕೊತಾ ಹೋಗ್ತೀವಿ. ಇವಾಗ ಕೇಶಲಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ದಾರೆ ಅಂದರೆ, ಸೊ ಕ್ಯಾಶಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸೇ ತುಂಬಬೇಕು. ಸೊ ಇನ್ನು ನಾವು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ಗಳನ್ನು ತುಂಬ್ತೀವಿ ಅಂದರೆ ಅದ್ರ ಕೆಪ್ಯಾಸಿಟಿನೇ ಇಲ್ಲ. ಅಕಾರ್ಡಿಂಗ್ ಟು 2n² ಫಾರ್ಮುಲಾ ಅದ್ರ ಕೆಪ್ಯಾಸಿಟಿನೇ ಎಷ್ಟು, 2 ಎಲೆಕ್ಟ್ರಾನ್ಸ್ ಮಾತ್ರ ಇಟ್ಕೊಳ್ತಕ್ಕಂತಹ ಒಂದು ಕೆಪ್ಯಾಸಿಟಿ. ಇನ್ನು ಉಳಿದಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಇದ್ದರೆ ಏನಾಗುತ್ತೆ, ಅದನ್ನು ನೆಕ್ಸ್ಟ್ ಶೆಲ್ಲಿಗೆ ಅದನ್ನು ಏನಾಗುತ್ತೆ ಜಂಪ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನಿಮ್ಮ ರೂಮಲ್ಲಿ ಎಷ್ಟು ಜನ ಇರೋಕ್ಕೆ ಸಾಧ್ಯ, ಒಂದು 50 ಜನ, ಹಬ್ಬ ಅಂದರೆ 60 ಜನ ಇರೋಕ್ಕೆ ಸಾಧ್ಯ. ಅದಕ್ಕಿಂತ ಜಾಸ್ತಿ ಜನ ಇಡಿಸ್ಬೇಕಂದ್ರೆ ಏನಾಗುತ್ತೆ, ಇರಿಟೇಟ್ ಅನಿಸುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇನ್ನೊಂದು ಕ್ಲಾಸ್ ಮಾಡಿ ಅಲ್ಲೇನು ಮಾಡ್ತೀವಿ, ಸೊ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಸೊ ಆ ಥರನೇ ಇಲ್ಲೂ ಕೂಡ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಕೆಪ್ಯಾಸಿಟಿ ಇರುತ್ತೋ ಅಷ್ಟು ಮಾತ್ರ ಎಲೆಕ್ಟ್ರಾನ್ಸ್ಗಳನ್ನು ಅದನ್ನು ಹೇಳ್ಕೊಳ್ಳುತ್ತೆ. ಸೊ ಉಳಿದಿರ್ತಕ್ಕಂತಹ ಎಲೆಕ್ಟ್ರಾನ್ಸ್ಗಳನ್ನು ಏನಾಗುತ್ತೆ, ಇಟ್ಸ್ ಕ್ಯಾನ್ ಬಿ ಅನ್ನು ಪಾಸ್ ಇನ್ ಟು ದ ನೆಕ್ಸ್ಟ್ ಶೆಲ್ ಅಂತಂದು ಹೇಳ್ಬೋದು. ಸೊ ಈ ಥರ ಎಲೆಕ್ಟ್ರಾನ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇನ್ನು ನೋಡಿರಿ ಸ್ಟ್ರಕ್ಚರ್ಸನ್ನು ನೋಡಿರಿ. ಸೊ ಹೈಡ್ರೋಜನ್, ಸೊ ಈ ಸ್ಟ್ರಕ್ಚರ್ಸ್ ಈಸ್ ಫಿಲ್ಡ್ ಸೊ ಅಟ್ ದ ಬೇಸಿಸ್ ಆಫ್ ದ ಅಟಾಮಿಕ್ ನಂಬರ್. ಸೊ ಈ ಒಂದು ಸ್ಟ್ರಕ್ಚರ್ಸ್ಗಳನ್ನು ಏನಿದಾವೋ ಈ ಸ್ಟ್ರಕ್ಚರ್ಸನ್ನು ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ತುಂಬ್ಕೊಳ್ತಾ ಹೋಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇವಾಗ ಹೈಡ್ರೋಜನ್, ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಸೊ ಹಾಗಾಗಿ ನ್ಯೂಕ್ಲಿಯಸ್ ಅದು ಫುಲ್ ಬ್ಲ್ಯಾಕ್ ಕಲರಲ್ಲಿ ಸೆಂಟ್ರಲಲ್ಲಿ ಬ್ಲ್ಯಾಕ್ ಇದೆಯಲ್ಲ ಅದನ್ನು ನ್ಯೂಕ್ಲಿಯಸ್. ಸೊ ಅದ್ರ ಮೇಲಿರ್ತಕ್ಕಂಥ ಅದ್ರ ಇನ್ನೊಂದು ರಿಂಗ್ ಇದೆಯಲ್ಲ ಶೆಲ್, ಆ ಶೆಲ್ಲಲ್ಲಿ ಒಂದೇ ಒಂದು ಎಲೆಕ್ಟ್ರಾನನ್ನು ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಅದನ್ನು ಕೇಶಲಲ್ಲಿ ಮ್ಯಾಕ್ಸಿಮಮ್ 1 ಎಲೆಕ್ಟ್ರಾನ್, ಯಾಕಂದರೆ ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಹಾಗೆಯೇ ಹೀಲಿಯಮ್, ಸೊ ಅಟ್ ದ ಸೆಂಟರ್ ಆಫ್ ದ ಶೆಲ್ ಹಿಯರ್ ದ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್. ಈ ಶೆಲ್ಲಿನ ಸೆಂಟರಲ್ಲಿ ಏನಿದೆ ನ್ಯೂಕ್ಲಿಯಸ್, ಕೆಲವೊಂದು ತಪ್ಪು ಮಾಡಿಬಿಡ್ತಾರೆ, ಏನು ನ್ಯೂಕ್ಲಿಯಸ್ಸಿಗೆ ಕೇಶಲ್ ಅಂತ ಬರೀತಾರೆ. ಸೊ ನ್ಯೂಕ್ಲಿಯಸ್ಸಿಗೆ ಕೇಶಲ್ ಅಂತ ಬರೆದ್ರೆ ಇಡೀ ಸ್ಟ್ರಕ್ಚರೇ ತಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ನ್ಯೂಕ್ಲಿಯಸ್, ಆಮೇಲೆ ಕೇಶಲ್, ಎಲ್ ಶೆಲ್, ಎಮ್ ಶೆಲ್. ಇವಾಗ ಹೀಲಿಯಮ್, ದ ಅಟಾಮಿಕ್ ನಂಬರ್ ಆಫ್ ಹೀಲಿಯಮ್ ಈಸ್ 2. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಸೊ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸನ್ನು ಕೇಶಲಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಲಿಥಿಯಮ್, ದ ಅಟಾಮಿಕ್ ನಂಬರ್ ಆಫ್ ಲಿಥಿಯಮ್ ಈಸ್ 3. ನೋಡಿರಿ, ಅಬ್ಸರ್ವ್ ಮಾಡಿ, ಸ್ವಲ್ಪ ನಿಮಗೆ ಇಲ್ಲಿ ಡಿಫ್ರೆಂಟ್ ಅನಿಸುತ್ತೆ. ಇಲ್ಲಿ ನ್ಯೂಕ್ಲಿಯಸ್ ಇದೆ, ಕೇಶಲ್ ಇದೆ, ಮತ್ತು ಎಲ್ ಶೆಲ್ಲನ್ನು ಇದೆ. ಸೊ ಕೇಶಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ಸ್. ಯಾಕಂದರೆ ಬಿಕಾಸ್ ದ ಅಟಾಮಿಕ್ ನಂಬರ್ ಆಫ್ ಲಿಥಿಯಮ್ ಈಸ್ 3. ಅಟಾಮಿಕ್ ನಂಬರ್ ಲಿಥಿಯಮ್ ಏನು 3 ಆಗಿರೋದ್ರಿಂದ ಕೇಶಲಲ್ಲಿ ನಾವು ಎಷ್ಟು ಎಲೆಕ್ಟ್ರಾನ್ಸನ್ನು ಇಟ್ಟಿದ್ದೀವಿ, 2 ಎಲೆಕ್ಟ್ರಾನ್ಸನ್ನು ಇಟ್ಟಿದ್ದೀವಿ. ಇನ್ನೂ 1 ಎಲೆಕ್ಟ್ರಾನ್ಸ್ ಎಲ್ಲಿಟ್ಟಿದ್ದೀವಿ, ಎಲ್ ಶೆಲ್ಲಲ್ಲಿ ಇಟ್ಟಿದ್ದೀವಿ. ಯಾಕೆ ನಾವು ಕೇಶಲಲ್ಲಿ 3 ಎಲೆಕ್ಟ್ರಾನ್ಸ್ ಇಡ್ಬೋದಿತ್ತಲ್ಲಪ್ಪ ಅಂತ ನಿಮಗೆ ಡೌಟ್ ಬರ್ಬೋದು. ಇಲ್ಲ, ಯಾಕೆ ಅಂದರೆ ಇಟ್ಸ್ ಮ್ಯಾಕ್ಸಿಮಮ್ ಕೆಪ್ಯಾಸಿಟಿ ಟು ಕೇಶಲ್ಸ್ ಕ್ಯಾನ್ ಅಕಾಮಡೇಟ್ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್. ಕೇಶಲ್ಲಿಗೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡ್ತಕ್ಕಂಥ ಅಷ್ಟೇ ಕೆಪ್ಯಾಸಿಟಿಯನ್ನು ಇರೋದು. ಸೊ ಹಾಗಾಗಿ ಅದನ್ನು 2 ಎಲೆಕ್ಟ್ರಾನ್ಸ್ ಅಷ್ಟೇ ಅದನ್ನು ಹೋಲ್ಡ್ ಮಾಡ್ಕೊಳ್ಳುತ್ತೆ. ಇನ್ನು ಉಳಿದಿರ್ತಕ್ಕಂತಹ 1 ಎಲೆಕ್ಟ್ರಾನ್ ಏನು ಮಾಡಿದೆ, ಅದನ್ನು ನೆಕ್ಸ್ಟ್ ಶೆಲ್ಲಿಗೆ ಪಾಸ್ ಮಾಡಿದೆ. ಸೊ ಹೀಗಾನೆ ಬೆರಿಲಿಯಮ್, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್ ಎಕ್ಸೆಟ್ರಾ. ಸೊ ಇವೆಲ್ಲವೂ ಕೂಡ ಏನು ಮಾಡಿದ್ದಾರೆ ಅಂದರೆ ಅಟ್ ದ ಬೇಸಿಸ್ ಆಫ್ ದ ಅಟಾಮಿಕ್ ನಂಬರ್ ಹಿಯರ್ ದ ಸಮ್ ಎಲೆಕ್ಟ್ರಾನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟು ದ ಡಿಫ್ರೆಂಟ್ ಶೆಲ್ಸ್ ಅಂತಂದು ಹೇಳ್ಬೋದು. And valency. Valency means the combining capacity of an atom of an element, so is called valency. The electrons present in the outermost shell of an atom are called valence electrons. ಇಲ್ಲಿ ವೇಲೆನ್ಸಿ ಅಂದರೆ ಕಂಬೈನಿಂಗ್ ಕೆಪ್ಯಾಸಿಟಿ ಆಫ್ ಎನ್ ಆಟಮ್ ಆಫ್ ಎನ್ ಎಲಿಮೆಂಟ್. ಸೊ ಯಾವುದಾದ್ರೂ ಒಂದು ಎಲಿಮೆಂಟ್ ಅಥವಾ ಯಾವುದಾದ್ರೂ ಒಂದು ಆಟಮ್ ಇದೆಯಪ್ಪ ಅಂದರೆ ಆ ಆಟಮನ್ನು ನಾವು
ಬಾಂಡನ್ನು ಶೇರ್ ಮಾಡಬೇಕಾದ್ರೆ ಸೊ ಏನು ಬಾಂಡನ್ನು ಶೇರ್ ಮಾಡ್ತೀವೋ ಅದರಿಂದ ಬಂದಿರತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತು ಕೊಡ್ತಕ್ಕಂಥ ಎಲೆಕ್ಟ್ರಾನ್ಸ್ ಸೊ ಎರಡೂ ಕೂಡ ಅದನ್ನು ಕಂಬೈನ್ ಮಾಡ್ಕೊಳ್ತಕ್ಕಂತಹ ಒಂದು ಕೆಪಾಸಿಟಿಯನ್ನು ಇಟ್ಕೊಳ್ಳುತ್ತೆ. ಅಥವಾ ದ ಔಟರ್ ಮೋಸ್ಟ್ ಶೆಲ್ ಆಫ್ ದ ಆಟಮ್ ಆರ್ ಕಾಲ್ಡ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅಥವಾ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಏನು ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೋ ಸೊ ಅದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇವಾಗ ಲಿಥಿಯಂ ಅಂತ ಇದೆಯಪ್ಪ. ಲಿಥಿಯಮಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸನ್ನು ಇದೆ? 1 ಎಲೆಕ್ಟ್ರಾನ್ಸ್ ಇದೆ. ಸೊ ಹಾಗಾಗಿ ದ ವೇಲೆನ್ಸಿ ಆಫ್ ಲಿಥಿಯಂ ಈಸ್ 1. ಇವಾಗ ಬೆರಿಲಿಯಂ, ಅಟಾಮಿಕ್ ನಂಬರ್ ಆಫ್ ಬೆರಿಲಿಯಂ ಈಸ್ 4. ಸೊ ಹಾಗಾಗಿ ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 2 ಇದೆ. ಸೊ ವಾಟ್ ಈಸ್ ದ ವೇಲೆನ್ಸಿ ಆಫ್ ಬೆರಿಲಿಯಂ? 2, ಬಿಕಾಸ್ ದ ಔಟರ್ ಮೋಸ್ಟ್ ಶೆಲ್ ಕಂಟೈನ್ಸ್ ದ ಟ್ರೂ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೋ ಆ ಎಲೆಕ್ಟ್ರಾನ್ಸನ್ನು ನಾವು ಏನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅಥವಾ ಕಂಬೈನಿಂಗ್ ಕೆಪಾಸಿಟಿ, ಇನ್ನು ಎಲ್ ಶೆಲ್ಲಲ್ಲಿ ನಾವು ಏನು ಮಾಡ್ಬೋದು? ಅಪ್ ಟು 8 ಎಲೆಕ್ಟ್ರಾನ್ಸ್ವರೆಗೂ ಕೂಡ ನಾವು ಇಡ್ತಾ ಹೋಗ್ಬೋದು. ಬಟ್ ಅಟಾಮಿಕ್ ನಂಬರ್ ಆಫ್ ಬೆರಿಲಿಯಂ 4 ಆಗಿರೋದ್ರಿಂದ ನಾವು ಅದ್ರ ಸ್ಟ್ರಕ್ಚರ್ ಬೆರಿಲಿಯಂ ಸ್ಟ್ರಕ್ಚರನ್ನು ಬರೆಯೋದ್ರಿಂದ ನಾವು ಏನು ಮಾಡ್ತೀವಿ? ಜಸ್ಟ್ 4 ಎಲೆಕ್ಟ್ರಾನ್ಸ್ ಅಷ್ಟೇ ನಾವು ಅದರಲ್ಲಿ ಇಡ್ತಕ್ಕಂಥದ್ದನ್ನು ನೋಡ್ತೀವಿ. ಸೊ ಹಾಗಾಗಿ ಅದರದ್ದು ಒಂದು ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ, ಅದ್ರ ಕೆಪಾಸಿಟಿನ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ? ಎಲೆಕ್ಟ್ರಾನ್ಸ್ಗಳನ್ನು ಫಿಲಪ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇವಾಗ ಬೋರಾನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ವಾಟ್ ಈಸ್ ದ ವೇಲೆನ್ಸಿ ಆಫ್ ಬೋರಾನ್? 3. ಕಾರ್ಬನ್ ಈಸ್ 4. ಸೊ ಈ ಥರ ಏನಾಗುತ್ತೆ ಅಂದರೆ, ಸೊ ನಾವು ಎಲೆಕ್ಟ್ರಾನ್ಸ್ಗಳನ್ನು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಏನು ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೋ ಆ ಒಂದು ಎಲೆಕ್ಟ್ರಾನ್ಸನ್ನು ನಾವೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ if in an atom's outermost shell is completely filled, they are inert or least reactive and their combining capacity or valency is 0. ಸೊ ಇದರ ಅರ್ಥ ಏನಪ್ಪ ಅಂದರೆ, ಸೊ ಇನ್ ದ ಔಟರ್ ಮೋಸ್ಟ್ ಶೆಲ್, ಸೊ ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ ಆರ್ಗನ್. ಸೊ ಯು ನೋ ದಟ್ ದ ಅಟಾಮಿಕ್ ನಂಬರ್ ಆಫ್ ಆರ್ಗನ್ ಆರ್ ನಿಯಾನ್. ಸೊ ನಿಯಾನ್ ನೋಡ್ರಿ, ಇನ್ನು ಸಿಂಪಲ್ ಆಗಿ ಹೇಳ್ಬೋದು. ನಿಯಾನ್, ದ ಅಟಾಮಿಕ್ ನಂಬರ್ ಆಫ್ ನಿಯಾನ್ ಈಸ್ 10. ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 8 ಆ್ಯಂಡ್ ಎಮ್ ಶೆಲ್ಲಲ್ಲಿ ಎಷ್ಟು ಹಿಡಿದ್ರೆ 10 ಆಗುತ್ತೆ? ಎಷ್ಟು ಹಿಡಿದ್ರೆ ಆಗುತ್ತೆ? ಇಲ್ಲ, ಕೆ ಮತ್ತು ಎಲ್ ಅಷ್ಟೇ. ಯಾಕಂದರೆ ದ ಅಟಾಮಿಕ್ ನಂಬರ್ ಆಫ್ ನಿಯಾನನ್ನು 10 ಆಗಿರೋದ್ರಿಂದ ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 8, 2 + 8 10 ಆಯಿತು. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ? ಆಲ್ರೆಡಿ 8 ಎಲೆಕ್ಟ್ರಾನ್ಸನ್ನು ಇದ್ದಾವೆ. ಸೊ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸನ್ನು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇದ್ದಾವಪ್ಪ ಅಂದರೆ, ಸೊ ಆ ಒಂದು ಈ ಸ್ಟ್ರಕ್ಚರನ್ನು ಏನಾಗುತ್ತೆ? ಒಂದು ಕಂಪ್ಲೀಟ್ ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಅದನ್ನು ನಾವು ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಅಥವಾ ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗೆಯೇ ಇಲ್ಲಿ ಹೇಳಿದ್ದಾರೆ, ಇನ್ ಔಟರ್ ಮೋಸ್ಟ್ ಶೆಲ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್, ದೇ ಆರ್ ಇನ್ನರ್ಟ್ ಆ್ಯಂಡ್ ದೇ ಆರ್ ಕಂಬೈನಿಂಗ್ ಕೆಪಾಸಿಟಿ ಆರ್ ವೇಲೆನ್ಸಿ ಈಸ್ 0. ಸೊ ಅದರದ್ದು ವೇಲೆನ್ಸಿ ಏನಾಗಿರುತ್ತೆ? 0 ಆಗಿರುತ್ತೆ. ಯಾಕೆ 0 ಆಗಿರುತ್ತಪ್ಪ ಅಂದರೆ, ಅದನ್ನು ಕಂಪ್ಲೀಟ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಆಲ್ರೆಡಿ 8 ಎಲೆಕ್ಟ್ರಾನ್ಸನ್ನು ಇದ್ದು ಅದು ಒಂದು ಕಂಪ್ಲೀಟ್ ಸ್ಟ್ರಕ್ಚರನ್ನಾಗಿದೆ. ಇನ್ನೂ ಒಂದು ಎಲೆಕ್ಟ್ರಾನ್ಸನ್ನು ಅದಕ್ಕೆ ನಾವು ಸೇರ್ಸೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರನ್ನಾಗಿರೋದ್ರಿಂದ ಇದ್ರ ವೇಲೆನ್ಸಿ ಏನಾಗಿರುತ್ತೆ? 0 ಆಗಿರುತ್ತೆ. And then of the inert elements, helium atom has 2 electrons in the outermost shell and the atoms of the other elements have 8 electrons in the outermost shell. So atoms having 8 electrons in the outermost shell is having octet configuration and are stable. ನೋಡ್ರಿ, ಇವಾಗ ಹೀಲಿಯಂ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ತಕ್ಕಂತಹ ಒಂದು ನಿಯಾನ್ ಆಗಿರ್ಬೋದು, ಆರ್ಗನ್ ಆಗಿರ್ಬೋದು. ಸೊ ಇನ್ ದ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸನ್ನು ಮ್ಯಾಕ್ಸಿಮಮ್ ಆಗಿ ಅದನ್ನು ಇದೆಯಪ್ಪ ಅಂದರೆ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಆಕ್ಟೇಟ್ ಕಾನ್ಫಿಗರೇಷನ್ ಅಥವಾ ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. If an outermost shell is not completely filled, it is not stable. It will try to attain stability by losing, gaining or sharing the electrons with other atoms to attain octet configuration. ಸೊ ಫಾರ್ ಎಕ್ಸಾಂಪಲ್ ಇನ್ ಔಟರ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸನ್ನು ಇರಲಿಲ್ಲಪ್ಪ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಅದರಲ್ಲಿರ್ತಕ್ಕಂಥ ಎಲೆಕ್ಟ್ರಾನನ್ನು ಲೂಸ್ ಮಾಡ್ತಕ್ಕಂಥದ್ದನ್ನು, ಗೇನ್ ಮಾಡ್ತಕ್ಕಂಥದ್ದನ್ನು, ಸೊ ಈ ಥರ ಏನು ಮಾಡ್ತೀವಿ ಅಂದರೆ ಶೇರ್ ಮಾಡ್ತಕ್ಕಂಥದ್ದನ್ನು. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ NaCl, Na+Cl. ದ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಎಷ್ಟು? 11, ಕ್ಲೋರಿನ್ ಎಷ್ಟು? 17. ಸೊ ಸೋಡಿಯಂ 2 + 8 + 1 2 ಇಂದ ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 8, ಎಮ್ ಶೆಲ್ಲಲ್ಲಿ 1. ಇನ್ನು 7 ಎಲೆಕ್ಟ್ರಾನ್ಸ್ ಸೇರಿದರೆ ಅದೇನಾಗುತ್ತೆ? ಒಂದು ಕಂಪ್ಲೀಟ್ ಸ್ಟ್ರಕ್ಚರನ್ನು ಆಗಿರುತ್ತೆ, ಅಂದರೆ ಆಕ್ಟೇಟ್ ಸ್ಟ್ರಕ್ಚರ್ ಆಗುತ್ತೆ. ಕ್ಲೋರಿನ್ ಅಟಾಮಿಕ್ ನಂಬರ್ 17,
2 8 7 ಇನ್ನು ಒಂದು ಎಲೆಕ್ಟ್ರಾನನ್ನು ನಾವು ಸೇರಿಸಿದ್ರೆ ಅದು ಕಂಪ್ಲೀಟ್ ಸ್ಟ್ರಕ್ಚರನ್ನು ಆಗುತ್ತೆ. ಇವಾಗ ಎರಡೂ ಕೂಡ ಕಂಪ್ಲೀಟ್ ಆಗಬೇಕಪ್ಪ ಅಂದರೆ ನಾವೇನು ಮಾಡ್ತೀವಿ, ಸೋಡಿಯಮಲ್ಲಿ ಇರ್ತಕ್ಕಂತಹ ಏನು ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇರುತ್ತೋ ಆ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನಿಗೆ ಶೇರ್ ಮಾಡುತ್ತೆ. ಆ ಒಂದು ಎಲೆಕ್ಟ್ರಾನ್ನ ಕ್ಲೋರಿನ್ ಶೇರ್ ಮಾಡಿದಾಗ ಕ್ಲೋರಿನ್ ಶೆಲ್ಲಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಏನು 7 ಎಲೆಕ್ಟ್ರಾನ್ಸನ್ನು ಇರುತ್ತೋ ಆ 7 ಎಲೆಕ್ಟ್ರಾನ್ಸ್ ಇದ್ದಿದ್ದನ್ನು ಸೋಡಿಯಮಿಂದ 1 ಎಲೆಕ್ಟ್ರಾನನ್ನು ಅದನ್ನು ತಗೊಂಡು ಏನಾಗುತ್ತೆ, ಒಂದು ಆಕ್ಟೇಟ್ ಸ್ಟ್ರಕ್ಚರ್ 8 ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸನ್ನು ಆಗುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ, ಅದು ಸೋಡಿಯಂ ಮತ್ತು Na+Cl NaCl ಸೋಡಿಯಂ ಮತ್ತು ಕ್ಲೋರಿನ್ ಎರಡೂ ಕೂಡ ಬಾಂಡ್ ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡಿ ಏನಾಗುತ್ತೆ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರನ್ನು ಫಾರ್ಮೇಷನನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಇಟ್ ಈಸ್ stable to attain the stable by losing, gaining or sharing the electrons with other atoms to attain the octet configuration, and the number of electrons lost, gained or shared by an atom to attain the octet configuration is the combining capacity or valency of the element. For example, hydrogen, lithium, sodium. So atoms can easily lose the 1 electron and become stable. Hydrogen ಆಗಿರ್ಬೋದು, lithium ಆಗಿರ್ಬೋದು, sodium ಆಗಿರ್ಬೋದು. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಲಿಥಿಯಂ ಅಟಾಮಿಕ್ ನಂಬರ್ 3, ಸೋಡಿಯಂ ಅಟಾಮಿಕ್ ನಂಬರ್ 11. ಸೊ ಇವು ಏನು ಮಾಡ್ತವೆ, ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಏನು ಒಂದು ಎಲೆಕ್ಟ್ರಾನ್ಸ್ಗಳನ್ನು ಇರ್ತವ ಅವು ಎಲೆಕ್ಟ್ರಾನ್ಸ್ಗಳನ್ನು ಈಸಿಯಾಗಿ ಅದನ್ನು ಲೂಸ್ ಮಾಡಿ ಏನು ಮಾಡುತ್ತೆ, ಸೊ ಇನ್ನೊಂದು ಆಟಮಿನ ಜೊತೆ ಅದನ್ನು ಬಾಂಡನ್ನು ಫಾರ್ಮೇಷನ್ ಮಾಡಿ ಅದೇನು ಮಾಡುತ್ತೆ, ಸ್ಟೇಬಲ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ದ ವೇಲೆನ್ಸಿ ಈಸ್ 1. ಮೆಗ್ನೀಷಿಯಮ್ ಕ್ಯಾನ್ ಈಸಿಲಿ ಲೂಸ್ ದ 2 ಎಲೆಕ್ಟ್ರಾನ್ಸ್, ಸೊ ಇಟ್ಸ್ ವೇಲೆನ್ಸಿ ಈಸ್ 2. ಫಾರ್ ಎಕ್ಸಾಂಪಲ್ ಇವಾಗ ಮೆಗ್ನೀಷಿಯಮಲ್ಲಿ ಔಟರ್ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಮ್ ಈಸ್ 12. 2 8 ಪ್ಲಸ್ 2 ಅಂದರೆ 12 ಅನ್ನಾಗುತ್ತೆ. ಔಟರ್ ಮೋಸ್ಟಲ್ಲಿ 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಸೊ ಆ ಮೆಗ್ನೀಷಿಯಮಿನ ವೇಲೆನ್ಸಿ ಏನಾಗಿರುತ್ತೆ 2 ಆ್ಯಂಡ್ ಇಟ್ಸ್ ವೇಲೆನ್ಸಿ ಇಸ್ 2. ಸೊ ಅಲ್ಯೂಮಿನಿಯಂ ಕ್ಯಾನ್ ಈಸಿಲಿ ಲೂಸ್ 3 ಎಲೆಕ್ಟ್ರಾನ್ಸ್, ಸೊ ಇಟ್ಸ್ ವೇಲೆನ್ಸಿ ಈಸ್ 3. ಕಾರ್ಬನ್ ಶೇರ್ಸ್ 4 ಎಲೆಕ್ಟ್ರಾನ್ಸ್, ಸೊ ಇಟ್ಸ್ ವೇಲೆನ್ಸಿ ಈಸ್ 4. ಸೊ ಈ ಥರ ಅದರ ವೇಲೆನ್ಸಿಯನ್ನು ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ಫ್ಲೋರಿನ್ ಕ್ಯಾನ್ ಈಸಿಲಿ ಗೇನ್ 1 ಎಲೆಕ್ಟ್ರಾನ್ ಆ್ಯಂಡ್ ಬಿಕಮ್ ಸ್ಟೇಬಲ್. ಫ್ಲೋರಿನ್ ಏನು ಮಾಡುತ್ತೆ, 9 ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೆ. 9 ಎಲೆಕ್ಟ್ರಾನ್ಸ್ಗಳಿಂದ 2 + 8 2 ಪ್ಲಸ್ ಮತ್ತು 2 ಪ್ಲಸ್ 7 2 ಪ್ಲಸ್ 7 ಅಂದರೆ 7 ಅಂತ ನಾವು ಹೇಳ್ಬೋದು. ಇವಾಗ ಫ್ಲೋರಿನಿನ ಅಟಾಮಿಕ್ ನಂಬರ್ ಎಷ್ಟು, 9 ಆಗಿರೋದ್ರಿಂದ ಕೆ ಶೆಲ್ಲಲ್ಲಿ ಎಷ್ಟು 2, ಎಲ್ ಶೆಲ್ಲಲ್ಲಿ ಇನ್ನು ಎಷ್ಟು ಸೇರಿಸಿದ್ರೆ ಅದನ್ನು 9 ಆಗುತ್ತೆ, 7 ಸೇರಿದರೆ ಅದನ್ನೇನಾಗುತ್ತೆ 9 ಎಲೆಕ್ಟ್ರಾನ್ಸನ್ನು ಆಗಿರುತ್ತೆ. ಔಟರ್ ಮೋಸ್ಟ್ ಶೆಲ್ಲಲ್ಲಿ 7 ಎಲೆಕ್ಟ್ರಾನ್ಸನ್ನು ಇರುತ್ತೆ. ಇನ್ನು ಎಷ್ಟು ಎಲೆಕ್ಟ್ರಾನ್ಸನ್ನು ಸೇರಿಸಿದ್ರೆ ಅದನ್ನು ಆಕ್ಟೇಟ್ ಆಗುತ್ತೆ, ಇನ್ನು 1 ಎಲೆಕ್ಟ್ರಾನನ್ನು ಗೇನ್ ಮಾಡಿದರೆ ಅದನ್ನು ಆಕ್ಟೇಟ್ ಆಗುತ್ತೆ. ಸೊ ಹಾಗಾಗಿ ವೇಲೆನ್ಸಿ ಈಸ್ 1 ಆ್ಯಂಡ್ ಬಿಕಮ್, ಸೊ ಇಟ್ಸ್ ವೇಲೆನ್ಸಿ ಈಸ್ 1. ಆಕ್ಸಿಜನ್ ಕ್ಯಾನ್ ಈಸಿಲಿ ಗೇನ್ 2 ಎಲೆಕ್ಟ್ರಾನ್ಸ್, ಸೊ ಇಟ್ಸ್ ವೇಲೆನ್ಸಿ ಈಸ್ 2. ನೈಟ್ರೋಜನ್ ಕ್ಯಾನ್ ಈಸಿಲಿ ಗೇನ್ ದ 3 ಎಲೆಕ್ಟ್ರಾನ್ಸ್, ಸೊ ಇಟ್ಸ್ ವೇಲೆನ್ಸಿ ಈಸ್ 3. ಸೊ ಕೊಡ್ತಕ್ಕಂತಹ ಮತ್ತು ಇಸ್ಕೊಳ್ತಕ್ಕಂತಹ ಏನು ಎಲೆಕ್ಟ್ರಾನ್ಸ್ಗಳನ್ನು ಇರ್ತವೆ ಆ ಒಂದು ಎಲೆಕ್ಟ್ರಾನ್ಸನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಅಥವಾ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಏನು ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೋ ಅದನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಟಾಮಿಕ್ ನಂಬರ್ ಆ್ಯಂಡ್ ಅಟಾಮಿಕ್ ಮಾಸ್ ನಂಬರ್. ಸೊ ಅಟಾಮಿಕ್ ನಂಬರ್ ಇಟ್ ಈಸ್ ಡಿನೋಟೆಡ್ ಬೈ ಎ ಲೆಟರ್ Z. ಸೊ ಅಟಾಮಿಕ್ ನಂಬರನ್ನು ಯಾವ ಲೆಟರಿಂದ ಡಿನೋಟೆಡ್ ಮಾಡ್ತಾರೆ, Z ಇಂದ. So what do you mean by atomic number? So the atomic numbers means the number of protons present in the nucleus of an atom is called atomic number. ಒಂದು ಆಟಮನ್ನು ಇದೆಯಪ್ಪ ಅಂದರೆ ಆ ಆಟಮಲ್ಲಿ ಎಷ್ಟು ಪ್ರೋಟಾನ್ಸ್ಗಳನ್ನು ಇರುತ್ತೋ ಆ ಒಂದು ಪ್ರೋಟಾನ್ಸನ್ನು ನಾವು ಏನಂತ ಕರಿತೀವಿ, ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಸೊ ಆಲ್ ದ ಆಟಮ್ಸ್ ಆಫ್ ದ ಎಲಿಮೆಂಟ್ ಹ್ಯಾವ್ ಸೇಮ್ ಅಟಾಮಿಕ್ ನಂಬರ್. ಸೊ ಹೈಡ್ರೋಜನ್, ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1 ಅಂದರೆ 1 ಪ್ರೋಟಾನ್. ಹೀಲಿಯಂ, ಅಟಾಮಿಕ್ ನಂಬರ್ ಆಫ್ ಹೀಲಿಯಮ್ ಈಸ್ 2 ಅಂದರೆ 2 ಪ್ರೋಟಾನ್. ಲಿಥಿಯಂ, ಅಟಾಮಿಕ್ ನಂಬರ್ ಆಫ್ ಲಿಥಿಯಮ್ ಈಸ್ 3 ಅಂದರೆ 3 ಪ್ರೋಟಾನ್ಸ್. ಸೊ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್, ಒಂದು ನ್ಯೂಕ್ಲಿಯಸಲ್ಲಿ ಎಷ್ಟು ಪ್ರೋಟಾನಿನ ನಂಬರನ್ನು ಇರುತ್ತೋ ಆ ನಂಬರನ್ನು ನಾವೇನಂತ ಕರಿತೀವಿ, ಅಟಾಮಿಕ್ ನಂಬರ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಅಟಾಮಿಕ್ ಮಾಸ್ ನಂಬರ್ ಇಟ್ ಈಸ್ ಡಿನೋಟೆಡ್ ಬೈ ಲೆಟರ್ ಎ. ಇದನ್ನು ಯಾವ ಲೆಟರಿಂದ ಡಿನೋಟೆಡ್ ಮಾಡ್ತಾರೆ, ಅಟಾಮಿಕ್ ಮಾಸ್ ನಂಬರನ್ನು ಎ ಇಂದ. ಸೊ ಎ ಇಂದ ಅದನ್ನು ಡಿನೋಟ್ ಮಾಡ್ತಾರೆ. ಹಿಯರ್ ದ ಮಾಸ್
atomic mass number means the number of protons and neutrons present in the nucleus of an atom is called atomic mass number. atomic mass number ಅಂದರೆ ಒಂದು ನ್ಯೂಕ್ಲಿಯಸಲ್ಲಿ ಪ್ರೋಟಾನ್ಸು ಕೂಡ ಇರುತ್ತೆ, ನ್ಯೂಟ್ರಾನ್ಸು ಕೂಡ ಇರುತ್ತೆ. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎರಡೂ ಸೇರಿ ಅದ್ರ ಮಾಸ್ ಏನಿರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ಅಟಾಮಿಕ್ ಮಾಸ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಾರ್ಬನ್. So the carbon atomic number is 6 and its neutron is 6. So total 12 the total atomic mass number of carbon is 12. ಅಂದರೆ ಒಂದು ನ್ಯೂಕ್ಲಿಯಸಲ್ಲಿ 6 ಪ್ರೋಟಾನ್ ಮತ್ತು 6 ನ್ಯೂಟ್ರಾನ್ಸ್ ಅನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಹಾಗಾಗಿ ದ ಮಾಸ್ ಆಫ್ ದ ಕಾರ್ಬನ್ is 12. and aluminum, atomic number of aluminum is atomic number of aluminum is 13, but atomic mass number of aluminum is 27. So in the nucleus it contains the 13 protons and the 14 neutrons. So its atomic mass number of aluminum is 27 U. Sulfur, the atomic number of sulfur is 16. Atomic mass number of sulfur is 32. The 16 protons and the 16 neutrons, totally 32 atoms are present into the sulfur. So the atomic mass number of the sulfur is 32. So in the notations of the atom, the atomic number and atomic mass number are written as symbols of the elements. So here for example symbols of elements, for example nitrogen. the atomic ಯಾವ ಥರ ನಾವು ಇದನ್ನು ಅಟಾಮಿಕ್ ನಂಬರ್ ಮತ್ತು ಅಟಾಮಿಕ್ ಮಾಸ್ ನಂಬರ್ ಎರಡೂ ಕೂಡ ನಾವು ಯಾವ ಥರ ಬರಿತೀವಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈ ನೈಟ್ರೋಜನಿಂದ ಕೊಟ್ಟಿದ್ದಾರೆ ಕ್ಯಾಪಿಟಲ್ ಲೆಟರ್ ಎನ್ ಅಂತ ಬರೆದು ಕೆಳಗಡೆ 7 ಮೇಲೆ 14 ಅಂತ ಬರೆದಿದ್ದಾರೆ. ಈ ಕೆಳಗಡೆ 7 ಇರೋದನ್ನ ಅಟಾಮಿಕ್ ನಂಬರ್, ಮೇಲೆ 14 ಇರೋದನ್ನ ಅಟಾಮಿಕ್ ಮಾಸ್ ನಂಬರ್. ಸೊ ಹಿಯರ್ ಕನ್ಸಿಡರ್ಡ್ ಆಸ್ ದ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಈಸ್ 7 and atomic mass number of nitrogen is 14. And then isotopes. Isotopes means same atomic number, different mass number are called isotopes. Some atoms are the same atomic number, different mass number are called isotopes. ಸೊ ಕೆಲವೊಂದು ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ಗಳು ಏನಿದ್ದಾವೆ, ಸೊ ಆ ಒಂದು ಎಲಿಮೆಂಟ್ಸನ್ನು ನೀವು ನೋಡಿದಾಗ ಪ್ರತಿಯೊಂದಕ್ಕೂ ಕೂಡ ಏನಾಗಿರ್ತವೆ, ಅಟಾಮಿಕ್ ನಂಬರನ್ನು ಇದ್ದಾವೆ. ಬಟ್ ಸಮ್ ಎಲಿಮೆಂಟ್ಸಿಗೆ ಏನಾಗಿರುತ್ತೆ, ಸೇಮ್ ಅಟಾಮಿಕ್ ನಂಬರ್ ಏನಿರುತ್ತೆ, ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಐಸೋಟೋಪ್ಸ್. ಸೊ ಹೈಡ್ರೋಜನ್ ಹ್ಯಾಸ್ 3 ಐಸೋಟೋಪ್ಸ್. ಹೈಡ್ರೋಜನಿಗೆ 3 ಐಸೋಟೋಪ್ಸ್. ದೇ ಆರ್ ಪ್ರೋಶಿಯಮ್, ಡ್ಯೂಟೇರಿಯಮ್ ಆ್ಯಂಡ್ ಟ್ರೈಶಿಯಮ್ ಆರ್ ದ 3 ಐಸೋಟೋಪ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 1H1, 1H2, 1H3. ಅಟಾಮಿಕ್ ಹೈಡ್ರೋಜನ್ ಅಟಾಮಿಕ್ ನಂಬರ್ is 1, mass number is 1. So here prosium. And hydrogen atomic number is 1, mass number is 2. Here deuterium. And the atomic number, hydrogen atomic number is 1, mass number is 3. Then tritium. So protium, deuterium and tritium are the atomic mass number, are the 3 ಐಸೋಟೋಪ್ಸ್. ಸೇಮ್ ಅಟಾಮಿಕ್ ನಂಬರ್. ಇಲ್ಲಿ ನೋಡಿರಿ, ಅಟಾಮಿಕ್ ನಂಬರ್ ಸೇಮ್ ಇದೆ, ಇಲ್ಲೂ 1, 1, 1. ಬಟ್ ಮಾಸ್ ನಂಬರ್ಸ್ ಏನಾಗಿದೆ, ಅಲ್ಲಿ ಡಿಫ್ರೆಂಟ್ ಆಗಿದೆ, 1, 2, 3. ಸೊ ಅದನ್ನು ನಾವು ಏನಂತ ಕರಿತೀವಿ, ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಐಸೋಟೋಪ್ಸ್. And carbon has 12 isotopes. They are C612, C614. ಸೊ ಕಾರ್ಬನ್ಗೂ ಕೂಡ 2 ಐಸೋಟೋಪ್ಸ್. ಸೇಮ್ ಅಟಾಮಿಕ್ ನಂಬರ್ ಇದೆ, ಬಟ್ ಮಾಸ್ ನಂಬರ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ, 12 ಮತ್ತು 14. ಕ್ಲೋರಿನ್ ಹ್ಯಾಸ್ 2 ಐಸೋಟೋಪ್ಸ್. ದೇ ಆರ್ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್ಸ್. ಕ್ಲೋರಿನಿಗೂ ಕೂಡ ಪಾಯಿಂಟ್ ಸಮಥಿಂಗ್ ಚೇಂಜ್ ಆಗ್ತಕ್ಕಂಥದ್ದನ್ನು ನಾವು ಮಾಸ್ ನಂಬರನ್ನು ನೋಡ್ತೀವಿ. ಕ್ಲೋರಿನ್ ಏನಿದೆ 17 ಇದೆ ಅಟಾಮಿಕ್ ನಂಬರನ್ನು, ಬಟ್ ಮಾಸ್ ನಂಬರ್ ಏನಾಗಿದೆ 35 ಮತ್ತು 37 ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಾಗಾಗಿ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಎನ್ ಐಸೋಟೋಪ್ಸ್. And then isobars. Isobars are the atoms of different elements having different atomic number but same mass number. ಸೊ ಐಸೋಬಾರ್ಸ್ ಅಂದರೆ ಬೇರೆ ಬೇರೆ ಆಗಿರುತ್ತೆ. 118 ಎಲಿಮೆಂಟ್ಸ್ಗಳನ್ನು ಇದ್ದಾವೆ. 118 ಎಲಿಮೆಂಟ್ಸಿಂದು ಏನಾಗಿದೆ, ಅಟಾಮಿಕ್ ನಂಬರ್ಸನ್ನು ಡಿಫ್ರೆಂಟ್ ಆಗಿರುತ್ತೆ. ಬಟ್ ಕೆಲವೊಂದು ಎಲಿಮೆಂಟ್ಸಿನ ಮಾಸ್ ನಂಬರನ್ನು ಏನಾಗಿದ್ದಾವೆ, ಸೇಮ್ ಆಗಿದೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಐಸೋಬಾರ್ಸ್. ದ ಪೇರ್ಸ್ ಆಫ್ ಎಲಿಮೆಂಟ್ಸ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ನ್ಯೂಕ್ಲಿಯನ್ಸ್. ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಮ್. The atomic number of calcium is 20 and argon. Atomic number of argon is 18. Have different atomic numbers but have the same mass number. ಆದರೆ ಅದರ ಮಾಸ್ ನಂಬರ್ ಏನಾಗಿದೆ, ಸೇಮ್ ಆಗಿದೆ. ನೋಡಿ ಇಲ್ಲಿ ಕ್ಯಾಲ್ಶಿಯಂ CA, ಆರ್ಗನ್ AR. ಸೊ ಅದ್ರದ್ದು ಅಟಾಮಿಕ್ ನಂಬರ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ, ಬಟ್ ಅದ್ರದ್ದು ಮಾಸ್ ನಂಬರ್ಸನ್ನು ಏನಾಗಿದೆ, ಸೇಮ್ ಆಗಿದೆ. ಎಲ್ಲವುದೂ ಅಲ್ಲ, ಕೆಲವೊಂದು ಎಲಿಮೆಂಟ್ಸಿಂದ ಏನಾಗಿರುತ್ತೆ, ಸೊ ಅಟಾಮಿಕ್ ನಂಬರ್ಸನ್ನು
ಡಿಫ್ರೆಂಟ್ ಆಗಿ ಸೊ ಮಾಸ್ ನಂಬರ್ಸನ್ನು ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಸೊ ಅಂತಹ ಎಲಿಮೆಂಟ್ಸನ್ನು ನಾವೇನಂತ ಕರಿತೇವೆ ಐಸೋಬಾರ್ಸ್. ಆ್ಯಂಡ್ ಅನದರ್ ಒನ್ ಎಕ್ಸಾಂಪಲ್ ಇಸ್ ಐರನ್ ಆ್ಯಂಡ್ ನಿಕಲ್ ಹ್ಯಾವ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಆ್ಯಂಡ್ ಸೇಮ್ ಅಟಾಮಿc mass number. So here the atomic number of iron is 26 and nickel is 27 and mass number is 58. So that's why it is called it as an isobars. Okay dear students, today we shall discuss about the importance of Bohr's model of an atom and how electrons are distributed in the different shells and the structure of the first 18 elements and valency of an elements, atomic number and atomic mass number and importance of isotopes and isobars. Okay, thank you.